ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಫ್ರೈಡೇ ಈವ್ನಿಂಗಿಂದನೇ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಊರಿಗೆ ಹೊರಟಿದ್ವಿ ಏಂತಕ್ಕೆ ಅಂತಂದರೆ ಊರಲ್ಲಿ ಮನೆಯದು ಪೂಜೆ ಇತ್ತು, ಹೇಳಿದ್ನಲ್ವ ಚಿಕ್ಕದಾಗಿ ರೆನೋವೇಟ್ ಮಾಡಿದ್ವಿ ಅಂತೇಳಿ. ಸೊ ಅದರದ್ದೇನೆ ನಾವು ಹೇಗೆ ಮಾಡಿದ್ರು ನಮ್ಮ ಮನೆ ನಮಗೆ ದೊಡ್ಡದೇ ಅಲ್ವಾ, ಗೃಹ ಪ್ರವೇಶ ಮಾಡೋಣ ಅಂತ ಹೇಳಿ. ಸೊ ಯಾರನ್ನೂ ಜಾಸ್ತಿ ಕರೆದಿರಲಿಲ್ಲ, ಜಸ್ಟ್ ಫ್ಯಾಮಿಲಿ ಫ್ರೆಂಡ್ಸ್ ಅಷ್ಟೇ. ಹಾರ್ಡ್ಲಿ ಒಂದು 50 to 100 ಮೆಂಬರ್ಸ್, ಬರೀ ಫ್ರೆಂಡ್ಸ್ ಅಷ್ಟೇ, ರಿಲೇಟಿವ್ಸ್ನ ಯಾರನ್ನೂ ಜಾಸ್ತಿ ಕರೆದಿರಲಿಲ್ಲ. ಸೊ ನಾವು ಹೊರಡೋಷ್ಟರಲ್ಲಿ ಈವ್ನಿಂಗ್ 6:30 ಆಗಿತ್ತು. ಸೊ ನನ್ನನ್ನು ಮತ್ತು ಮಕ್ಕಳನ್ನ ಮಾತ್ರ ಮುನಿ ಊರಲ್ಲಿ ಬಿಟ್ಟು ಬರ್ತಾರೆ ಫ್ರೈಡೇ. ಸೊ ಮುನಿ ಅವರು ಸ್ಯಾಟರ್ಡೆ ಮಧ್ಯಾಹ್ನ ಬರ್ತಾರೆ, ಹಾಗಾಗಿ ಊರಿಗೆ ಹೊರಟಿದ್ದೀವಿ. ಸೊ ನಾವು ಊರಿಗೆ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 8:30 ಆಯಿತು, ಸ್ಲೋ ಆಗಿ ಬಂದಿದ್ದರಿಂದ. ಸೊ ಮನೆಗೆ ಹೋಗ್ದಿರಾ ಡೈರೆಕ್ಟಾಗಿ ಅಂಗಡಿ ಹತ್ರನೇ ಬಂದು ಅಲ್ಲೇ ಎಲ್ಲ ಲಗೇಜ್ನ ಇಳಿಸಿದ್ವಿ. ಅಡುಗೆ ಎಲ್ಲ ಅಲ್ಲೇ ಮಾಡಿ ಇಟ್ಟಿದ್ರು. ಆ್ಯಕ್ಚುಲಿ ಶೋಭಾಗೆ ಹುಷಾರಿರಲಿಲ್ಲ ಮುನಿಯವ್ರ ಅಕ್ಕಗೆ, ಸೊ ಹಾಗಾಗಿ ಮುನಿಯವ್ರ ಅಕ್ಕ ಬಂದು ಆಲ್ಮೋಸ್ಟ್ 1 ವೀಕ್ ಮೊದಲೇ ಬಂದಿದ್ರು. ಅಲ್ಲಿ ಮೂತಿ ನೋಡಿ, ಮೂತಿ ಮೇಡಮ್ ಜಿ ಅವರೇ. ಓಹೋ, ಮುತ್ತಿ ನೋಡಿ, ಮುಚ್ಚಿ ಹಾಕ್ಬಿಡು. ಇವರಾದ್ರೂ ನೀಟಾಗಿ ತಿಂತಿದ್ದಾರೆ. ಇವ್ರ ಮೂತಿ ನೋಡಿ, ಅಮ್ಮ ಮೂತಿ ತೋರಿಸು. ವಾವ್, ನೋಡಿ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಅಲ್ಲಿ ಬಿಡು ನೋಡಿ, ಗಬ್ಬಿ. ನಾವು ಬರೋಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಇದ್ದಿದ್ದರಿಂದ ನಮ್ಮನ್ನ ಬಿಟ್ಟು ಮತ್ತೆ ಮುನಿ ರಿಟರ್ನ್ ಹೋಗಬೇಕು. ಸೊ ಊಟ ಮಾಡಿಕೊಂಡು ಹೊಸ ಮನೆ ಹತ್ರ ಬಂದ್ವಿ, ನೋಡ್ಕೊಂಡು ಬರೋಣ ಅಂತ ಹೇಳಿ. ನಮ್ಮ ಮನೆ ಮುಂದೆನೇ ಚೇಪಿಕಾಯಿ ಮರ, ಮಾವಿನ ಮರ ಎಲ್ಲ ಇತ್ತಲ್ವ, ಅದೇ ಮರದಲ್ಲೇ ಸುಮಾರು ಹಣ್ಣು ಸಿಕ್ಕಿತ್ತು. ಹತ್ತತ್ರ 50 to 60 ಹಣ್ಣು ಸಿಕ್ಕಿತ್ತು. ಕೆಲವೊಂದಷ್ಟು ಗಿಡದಲ್ಲೇ ಹಣ್ಣಾಗಿತ್ತು, ಕೆಲವೊಂದಷ್ಟು ಕಿತ್ತಿಟ್ಟಾದಮೇಲೆ ಹಣ್ಣು ಮಾಡಿದರು. ತುಂಬ ಅಂದರೆ ತುಂಬ ಸ್ವೀಟಾಗಿ ಟೇಸ್ಟಾಗಿತ್ತು. ಅದನ್ನೇ ತಿನ್ಕೊಂಡು ಮುನಿ ಇನ್ನೇನು ಹೊರಡ್ತಿದ್ರು. ಏಯ್ ಎಲ್ಲೋ ಹೋಗ್ತಿರೋ ನೋಡಿಲ್ಲ ವೈಶ್, ಎಲ್ಲ ಹೋಗ್ತಿರೋದು? ಹಾಂ, ಬಿಕಾಸ್ ನೆಕ್ಸ್ಟ್ ದಿನ ಮಾರ್ಕೆಟ್ಗೆ ಹೋಗಿ ಹೂವು ಎಲ್ಲ ತೊಗೊಂಡು ಬರೋದಿತ್ತು. ಹೊಸೂರಲ್ಲಿ ಅಂದರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ, ಅದಕ್ಕೆ ಯಾರು ಮಾರ್ಕೆಟಲ್ಲಿ ಅಂದರೆ ಸ್ವಲ್ಪ ಕಡಿಮೆ ಇರುತ್ತೆ ರೇಟ್ ವೈಸು ಅಂತ ಹೇಳಿ ಮುನಿ ಬೆಳಗಿನ ಜಾವ ಅಲ್ಲಿಂದನೇ ತೊಗೊಂಡು ಬರ್ತೀನಿ ಅಂತ ಹೇಳಿ ಬ್ಯಾಂಗ್ಳೂರಿಗೆ ಮತ್ತೆ ರಿಟರ್ನ್ ಹೊರಟರು. ಸೊ ಮುನಿ ಹೊರಟರು, ನಾವು ಅಂಗಡಿಲೇ ಊಟ ಮಾಡಿಕೊಂಡು ಹೊಸ ಮನೆ ಹತ್ರ ಹೋಗೋಣ ಅಂತೇಳಿ ಬಂದ್ವಿ. ಕತ್ತಲಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ, ಏನೂ ಕಾಣಿಸ್ತಾ ಇಲ್ಲ ಅಂತ ಅನ್ಸುತ್ತೆ. ನಾವು ಬರೋಷ್ಟರಲ್ಲಿ ಲೈಟಾಗಿ ಚಪ್ರ ಒಂದಷ್ಟು ಹಾಕಿದ್ದಾರೆ, ಅಂದರೆ ಸ್ಯಾಟರ್ಡೇ ಚಪ್ರ ಹಾಕೋ ಆಗಿಲ್ಲ ಅಲ್ವಾ. ಸೊ ಫ್ರೈಡೇನೇ ಜಸ್ಟ್ ಶಾಸ್ತ್ರಕ್ಕೋಸ್ಕರ ಲೈಟಾಗಿ ಚಪ್ರ ಹಾಕಿದ್ದಾರೆ. ಸಿಕ್ಕಾಪಟ್ಟೆ ಗಾಡಿ, ಏನೂ ಕಾಣಿಸ್ತಿಲ್ಲ, ಲೈಟ್ ಇಲ್ಲ ಅಲ್ವಾ, ಅದಕ್ಕೇನು ಕಾಣಿಸ್ತಾ ಇಲ್ಲ. ಇಷ್ಟು ಕತ್ಲಲ್ಲಿ ದೇವ ಥರ ಒಬ್ಳಿದ್ದೀನಿ, ನನಗೂ ಭಯ ಆಗ್ತಾ ಇದೆ. ಆ್ಯಂಡ್ ಆ್ಯಕ್ಚುಲಿ ಸ್ಯಾಟರ್ಡೇ ಚಪ್ರ ಹಾಕೋ ಆಗಿಲ್ಲ ಅಲ್ವಾ. ಸೊ ಫ್ರೈಡೇನೇ ಸುಮ್ಮನೆ ಶಾಸ್ತ್ರ ಮಾಡಿ ಒಂದು 4-5 ಗರಿ ಆ ರೀತಿ ಹಾಕಿದ್ದಾರೆ. ಮತ್ತೆ ನಾಳೆ ಹಾಕೋದಿರುತ್ತೆ. ಸೊ ತೋರಿಸ್ತೀನಿ, ಕಾಣಿಸ್ತಾ ಇಲ್ಲ, ಚಳಿ ಚಳಿ. ಈ ರೀತಿ ಕಲ್ಲು ಹೂ ಅಂದರೆ ಗೋಣಿ ಚೀಲದಲ್ಲಿ ಹಿಂಗೆ ಹಾಕಿಟ್ಟಿದ್ದಾರೆ ಅಷ್ಟೇ. ಆ್ಯಂಡ್ ಈ ರೀತಿ ಹಾಕಿದ್ದಾರೆ ಅಷ್ಟೇ, ಕಾಣಿಸ್ತಿಲ್ಲ ಮೇ ಬಿ ಏನೂ. ಹೀಗಿದೆ. ಸೊ ನಾವು ಮಲಗ್ತಿದ್ದೀವಿ. ನೋಡಿ ನಮ್ಮ ಅಜ್ಜಿ, ಇದು ನಮ್ಮ ಮುತ್ತುತ್ತ ಮಾತಾಡ್ತಿದ್ದ. ಮಾತಾಡು ಮಾವು. ಏನು ಮಾಡ್ತಾ ಇರೋದು? ಏನು ಮಾಡ್ತಿರೋದು? ಮಾತಾಡೋ, ಏನು ಮಾಡ್ತಿರೋದು?
ಫೋನ್ ನೋಡ್ತಿದ್ದಾಳೆ, ಮನೇಲೆಲ್ಲ ಫುಲ್ ಸೌಂಡ್ ಬರ್ತಿದೆ, ವಾಯ್ಸ್ ಕೇಳಿಸ್ತಿಲ್ಲ ಅಂದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಡೋರೆಮೋನ್ ಅವರಮ್ಮನಾ? ಹಾಯ್ ಗಾಯ್ಸ್, ನಾವು ಹೂವಲ್ ಪೂಜೆ ಇತ್ತು, ಅದಕ್ಕೆ ಮನೆ ನೋಡಿ. ಮನೇನ ನಾಳೆ ತೋರಿಸೋಣ, ಇವಾಗ ಹೇಳು. ಮನೆ ನಾಳೆ ತೋರಿಸ್ತೀವಿ. ಏನಿದೆ ಆಮೇಲೆ? ಆಮೇಲೆ ಪೂಜೆ ಇದೆ. ಓಕೆ. ಮದುವೆನೂ ಇದೆ. ಮದುವೆ ಯಾರ್ದು? ನಿಂದ? ನಿಂದ. ಆಮೇಲೆ ಮನೆ ನಾಳೆ ತೋರಿಸ್ತೀವಿ. ಮಳೆ ಬಿಟ್ಬಿಟ್ಟು ಹೂವಲ್ಲಿ ಬೆಂಗಳೂರಿಗೆ ಹೋಯ್ತು. ಯಾರು? ಡ್ಯಾಡ್. ಓಕೆ. ಈ ಕಡೆ ಎಲ್ಲರೂ ನಿದ್ದೆ ಮಾಡ್ತಿದ್ದಾರೆ ಆಲ್ರೆಡಿ. ಎಲ್ಲರೂ ನಿದ್ದೆ ಮಾಡ್ತಿದ್ದಾರೆ. ಎಲ್ಲೋ ನಿದ್ದೆ ಮಾಡ್ತೀನಿ, ನಾವು ನಿದ್ದೆ ಮಾಡಿಲ್ಲ. ಓಕೆ. ಫೋನ್ ಕೊಂಡಿದ್ದೀವಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೈ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವಾರ 60. ಬೈ ಬಾಯ್. ಹಾಗೆಲ್ಲ ಮಾಡಬಾರ್ದು. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಮತ್ತೆ ನೆಕ್ಸ್ಟ್ ವಾರದಲ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವಾರದಲ್ಲಿ ಬ್ಲಾಗ್ ನೆಕ್ಸ್ಟ್ ವಾರದಲ್ಲಿ ಸಿಗ್ತೀನಿ. ವಾಗ್ಲಲ್ಲಿ ಅಲ್ಲ ಕಣೆ, ಬ್ಲಾಗ್. ಬ್ಲಾಗ್ನಲ್ಲಿ ಸಿಗ್ತೀನಿ. ಬೈ ಬಾಯ್. ಗುಡ್ ನೈಟ್. ಗುಡ್ ನೈಟ್. ಕ್ಲೀನಾಗಿ ಮಾಡು. ಗುಡ್ ನೈಟ್. ಗುಡ್ ನೈಟ್. ಹಾಗೆ ನೋಡಿ. ಅಮ್ಮು, ನಿದ್ದೆ ಮಾಡಿದ್ರೆ ಏನು ಮಾಡ್ತಾ ಇದ್ದೀರಾ? ಅಜ್ಜಿ ಮೊಮ್ಮಗಳು ಇಷ್ಟೊತ್ತಿನಲ್ಲಿ ಕೂತ್ಕೊಂಡು ಮಾತಾಡ್ತಿರೋದು. ಏನು ಮಾಡ್ತಿರೋದು? ಕತೆಗಳು ಹೇಳ್ಕೊತಾ ಇದ್ದೀರಾ? ಏನು ಕತೆ? ಗುಡ್ ನೈಟ್ ಅಂತ ಹೇಳಿ ಮಲ್ಕೊಂಡು ಮತ್ತೆ ಎದ್ದು ಕೂತ್ಕೊಂಡು ಕತೆಗಳು ಹೇಳ್ಕೊತಿದ್ದಾರೆ ಅಜ್ಜಿ ಮೊಮ್ಮಗಳಿಬ್ರು. ಇದು ಸ್ಯಾಟರ್ಡೆ ಮಾರ್ನಿಂಗ್ ಫಸ್ಟ್ ಮನೆ ದೇವ್ರಿಗೆ ಪೂಜೆ ಕೊಡಬೇಕು ಅಂತ ಹೇಳಿದ್ರಿಂದ ಮನೆ ದೇವಸ್ಥಾನದಲ್ಲಿ ಪೂಜೆ ಕೊಟ್ಟು ಆಮೇಲೆ ಹರ್ಷ ಅಲ್ಲಿಂದ ಆಲ್ರೆಡಿ ಪ್ರಸಾದ ತೊಗೊಂಡು ಬಂದಿದ್ದ. ಫ್ರೆಶ್ ಅಪ್ ಆಗಿ ನಾವು ಅಂಗಡಿ ಹತ್ರ ಬಂದ್ವಿ. ಆ್ಯಕ್ಚುಲಿ ನಾನು ದೇವಸ್ಥಾನದ ಹತ್ರ ಹೋಗೋಕ್ಕಾಗಲಿಲ್ಲ, ಹಾಗಾಗಿ ವಿಡಿಯೋ ಯಾವುದೂ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಮಾವ, ಅತ್ತೆ ಮತ್ತು ಹರ್ಷ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರು. ಪುಳಿಯೋಗರೆ, ರಸಾಯನ ಮತ್ತು ಕೇಸರಿ ಭಾತ್ನ ಮಾಡಿ ಕಳಿಸಿದ್ವಿ ಪ್ರಸಾದಕ್ಕೆ. ಸೊ ನಾವು ಫ್ರೆಶ್ ಅಪ್ ಆಗಿ ಮನೆಯಲ್ಲಿ ಸ್ವಲ್ಪ ಕೆಲಸ ಆಯಿತು ಮುಗಿಸ್ಕೊಂಡು ಅಂಗಡಿ ಹತ್ರ ಬರೋ ಅಷ್ಟರಲ್ಲಿ ಫೋಟೋ ಒಂದು ಮಾಡೋದಕ್ಕೆ ಅಂತ ಆರ್ಡರ್ ಕೊಟ್ಟಿದ್ರು ಅತ್ತೆ. ಸೊ ಅವರು ತಂದು ಅಂಗಡಿ ಹತ್ರನೇ ಕೊಟ್ಬಿಟ್ಟು ಹೋದರು. ಸೊ ಮನೆದೇ ಫೋಟೋಗೆ ಈ ರೀತಿ ಲೈಟಿಂಗ್ಸ್, ಇದರಲ್ಲಿ 3 ಟೈಪ್ಸ್ ಆಫ್ ಕಲರ್ಸ್ ಬರುತ್ತೆ, ಚೇಂಜ್ ಮಾಡ್ಕೋಬೋದು. ಸೈಡಲ್ಲಿ ಬಟನ್ ಕೊಟ್ಟಿದ್ದಾರೆ, ಹಾಗೆ ಸಾಂಗ್ಸ್ಗೆ ಪೆನ್ ಡ್ರೈವ್ ಮತ್ತು USB ಕನೆಕ್ಷನ್ ಇದೆ. ಹಾಗೆ ಸೈಡಲ್ಲೇ ರಿಮೋಟು ಸಹ ಕೊಟ್ಟಿದ್ದರು. ಸೊ ಅವ್ರು ಕೊಟ್ಟು ಹೋದ್ಮೇಲೆ ಒಂದ್ಸರಿ ನಾವು ಆನ್ ಮಾಡಿ ಚೆಕ್ ಮಾಡ್ಕೊಂಡ್ವಿ. ಮಧ್ಯಾಹ್ನ 2:30 ಆಗಿತ್ತು. ಮುನಿಯವರು ಬಂದು ಎಲ್ಲ ಐಟಮ್ಸ್ನು ಆಲ್ರೆಡಿ ಮನೆ ಒಳಗಡೆನೇ ಇಳಿಸಿದ್ರು. ನೆಕ್ಸ್ಟ್ ಡೇಗೆ ಹೂವು ಎಲ್ಲ ಬಾಡೋಗುತ್ತೆ ಅಲ್ವಾ, ಸೊ ಫ್ರಿಜ್ಜಲ್ಲಿ ಅಷ್ಟು ಹೂವನ್ನೆಲ್ಲ ಇಡೋದಕ್ಕಾಗೋದಿಲ್ಲ. ಸೊ ನೀರು ಬಿಟ್ಕೊಂಡಂಗೆ ಆಗುತ್ತೆ. ಸೊ ಕವರ್ ಓಪನ್ ಮಾಡಿ ಈ ರೀತಿ ಓಪನಲ್ಲೇ ಬಿಟ್ಟಿದ್ವಿ. ಅಂಗಡಿಯಲ್ಲೇ ಇಷ್ಟು ಐಟಮ್ ಇಡೋದಕ್ಕಾಗೋದಿಲ್ಲ, ಸೊ ಹಾಗಾಗಿ ಮನೆಯಲ್ಲೇ ಇಟ್ಕೊಂಡಿದ್ದಾಯಿತು. ಅಂದರೆ ಇದು ಸ್ಯಾಟರ್ಡೆ ಮಧ್ಯಾಹ್ನ. ಸ್ಯಾಟರ್ಡೆ ಸಂಜೆಗೆಲ್ಲನೂ ಬಂದು ದೇವ್ರನ್ನ ಕೂರಿಸಿ ಅಲಂಕಾರ ಸ್ಟಾರ್ಟ್ ಮಾಡ್ತೀನಿ ಅಂತ ಪೂಜಾರಿ ಹೇಳಿದರು ಆಲ್ರೆಡಿ. ಸೊ ಹಾಗಾಗಿ ಮತ್ತೆ ಅಂಗಡಿಯಲ್ಲಿಟ್ಟು ಅದೆಲ್ಲ ಮಾಡೋದು ಬೇಡ ಅಂತ ಹೇಳಿ ಒಂದೇ ಸರಿ ಮನೆಯಲ್ಲೇನೆ ಎಲ್ಲ ಸ್ಟೋರ್ ಮಾಡ್ಕೊಂಡಿದ್ದೆ. ಫೋಟೋ ಇದೆ ಅಪ್ಪು. ವೈಷ್ಣವ ಈ ಕಡೆ ಬನ್ನಿ. ಸೊ ಊರಿಂದ ನಮ್ಮ ಅತ್ತೆಯವರ ಅಮ್ಮ ಎಲ್ಲರೂ ಬಂದಿದ್ರು. ಒಂದಷ್ಟು ಬಿಡಿ ಹೂವನ್ನ ತೋಟದಲ್ಲಿ ತಗೊಂಡು ಬಂದಿದ್ರಿಂದ ಅದನ್ನು ಕಟ್ತಾ ಇದ್ರು ಅಜ್ಜಿ. ಊರಲ್ಲಿ ತುಂಬ ಅಂದರೆ ತುಂಬ ಗಾಳಿ, ಚಳಿ, ಎಲ್ಲರೂ ಸ್ಕಾರ್ಫ್ ಕಟ್ಕೊಂಡೇ ಇದ್ರು. ಜನ ಇದ್ದಷ್ಟು ಕೆಲಸಗಳಾಗೋದು ಕಡಿಮೆ. ಒಬ್ಬೊಬ್ಬರೇ ಸೇರ್ತಾ ಕೆಲಸ ಮಾಡೋದೆಲ್ಲ ಲೇಟ್ ಆಗ್ತಾ ಇತ್ತು. ಈವ್ನಿಂಗ್ ಆಗ್ತಿದ್ದಂಗೆ ಮನೆಗೆ ಲೈಟಿಂಗ್ಸ್ ಮತ್ತು ಪೆಂಡಲ್ನ ಮುನಿ ಫ್ರೆಂಡ್ಸ್ ಎಲ್ಲ ನೋಡ್ಕೋತಿದ್ರು. ಚಿಕ್ಕಿ. ಸೊ ಇವರು ಫ್ಯಾಮಿಲಿಗೆ ನ್ಯೂ ಮೆಂಬರ್, ನನ್ನ ಸಿಸ್ಟರ್ ಆಗೋರು ಸಂಧ್ಯಾ ಅಂತ. ಸೊ ಅಪ್ಕಮಿಂಗ್ ವೀಡಿಯೋಸಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ಶೇರ್ ಮಾಡ್ತೀನಿ.
ಸೊ ಇವ್ರು ಗೊತ್ತಿದ್ದಾರೆ, ನನ್ನ ಹಳೆ ವ್ಲಾಗ್ಸಲ್ಲಿ ನೋಡಿರ್ತೀರ ನಾವು. ಸೊ ಹಳ್ಳಿ ಕಡೆ ಎಲ್ಲ ಅರ್ಲಿ ಮಾರ್ನಿಂಗ್ ಬಂದು ಎಲ್ಲ ರೆಡಿ ಮಾಡೋದಿಲ್ಲ. ಸೊ ಹಿಂದಿನ ದಿನಾನೇ ದೇವ್ರನ್ನ ಎಲ್ಲ ರೆಡಿ ಮಾಡಿಟ್ಟು, ಕಳಶ ಎಲ್ಲ ರೆಡಿ ಮಾಡಿಟ್ಟು ನೆಕ್ಸ್ಟ್ ಡೇ ಬಂದು ಪೂಜೆ ಮಾಡ್ತೀನಿ ಅಂತೇಳಿ ಪೂಜಾರಿ ಅವತ್ತಿನ ದಿನವೇ ಬಂದಿದ್ರು. ಅಡುಗೆ ಸಾಮಾನು ಇಲ್ಲ ಇದು ಎತ್ಕೊಂಡ್ಬಿಡ್ರಿ ನಾವು ಟೀ ಗ್ಲಾಸ್ ಎತ್ಕೊಂಡು ಟೀ ಗ್ಲಾಸ್ ಅಂತ ಎತ್ಕೊಂಡು ಎಲ್ಲ ಫೀಲ್ ಬಂದರು, ಯಾರಿಗೆಲ್ಲ ಅಡ್ಡಾಡ ಬರೋದಕ್ಕೆ ಕಾಣೋದೇ ಇಲ್ಲ ಅಂತ. ಲಕ್ಷ್ಮೀ ಪೂಜೆ ಹಾಗೆ ಹೋಮ ಮಾಡೋದಿದ್ದರಿಂದ ಲಕ್ಷ್ಮಿನ ಕೂರಿಸ್ಬೇಕಾಗಿತ್ತು. ಸ್ಯಾರಿ ಡ್ರೇಪ್ ನಾವೇ ಮಾಡ್ತೀವಿ ಅಂದಿದ್ದಕ್ಕೆ ಓಕೆ ಅಂತ ಅಂದರು. ಬಟ್ ಕಾಮಿಡಿ ಏನಂತಂದರೆ, ತೋರಿಸ್ತೀನಿ, ಹೇಳೋದಿಲ್ಲ. మామూలుగా మీరు అంటే ఫిక్సింగ్ కదా అదే కటిస్తే సూపర్గా ఉంటుంది. ನಾವು ವರಮಹಾಲಕ್ಷ್ಮಿ ಕೂರಿಸೋವಾಗ ಕೈ ಕಾಲೆಲ್ಲ ಯಾವ ರೀತಿ ಇಟ್ಟು ಸ್ಯಾರಿ ಡ್ರೇಪ್ ಮಾಡ್ತೀವಿ ಅದೇ ರೀತಿ ಮಾಡ್ಬೋದಾ ಅಂತ ಕೇಳಿದ್ದಕ್ಕೆ ಮಾಡ್ಬೋದು ಅಂತ ಹೇಳಿದ್ರು. ನಾನು ಸ್ಯಾರಿ ಡ್ರೇಪ್ ಮಾಡಿದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅವರು ಕಳಶನ ಜೋಡಿಸ್ಕೊಳ್ತಾರೆ. ಸೊ ಸ್ಯಾರಿ ಡ್ರೇಪ್ ಮಾಡಿಕೊಟ್ಟಿದ್ದಾದಮೇಲೆ ನಾನು ಒಳಗಡೆ ದೇವ್ರ ಮನೇಲಿ ಫೋಟೋಗೆ ಹೂವು ಹಾಕಿ ಅಲಂಕಾರ ಮಾಡ್ತಾ ಇದ್ದೆ. ಮಾಡಿಲ್ಲ ನಾನು. ಇವಾಗ ಇನ್ನೊಂದು ಕಡೆ ಅಜ್ಜಿ ಏನು ಮಾಡ್ತಿದ್ದಾರೆ? ನೀವೇನು ಮಾಡ್ತಿರೋದು? ಮಾಡು. ದ್ರಾಕ್ಷಿ ಕಳ್ಳಿ ದೇವ್ರ ಹತ್ರ ಇಟ್ಟಿರೋದನ್ನೆಲ್ಲ ಎತ್ಕೊಂಡು ತಿಂತಿರೋದು. ಕಾಮಿಡಿ ಅಂತ ಹೇಳಿದ್ನಲ್ವಾ, ಕೈ ಕಾಲೆಲ್ಲ ಇಟ್ಟಿದ್ದೀನಿ. ಬಟ್ ಹೂವು ಜಾಸ್ತಿ ಇತ್ತು ಅಂತೇಳಿ ಫುಲ್ ಕವರ್ ಮಾಡಿಬಿಟ್ಟಿದ್ರು. ನಾವು ಸ್ಟೈಲಾಗಿ ಒಂದೆರಡು ಹೂವನ ಹಾಕ್ತೀವಿ ಅಂತಂದರೆ ಅದು ಚೆನ್ನಾಗಿರೋದಿಲ್ಲ ಅಲ್ವಾ. ಸೊ ಹಳ್ಳಿ ಕಡೆ ಅಂದರೆ ಯೂಶ್ವಲಿ ದೇವಸ್ಥಾನಗಳಲ್ಲಿ ಯಾವ ರೀತಿ ರೆಡಿ ಮಾಡ್ತಾರೆ, ಕರ್ಗಕ್ಕೆ ಯಾವ ರೀತಿ ಹಾಕ್ತಾರೆ, ಸೊ ಅದೇ ರೀತಿಯೇ ಜಾಸ್ತಿ ಹೂವನ ಹಾಕ್ಬಿಟ್ಟಿದ್ರು. ಇರಲಿ ಅಂತೇಳಿ ಅದು ಚೆನ್ನಾಗೇ ಇತ್ತು ಅಂತೇಳಿ ಸುಮ್ಮನೆ ಆದ್ವಿ. ಹಾಗೆ ಇಲ್ಲಿ ಪಂಚಲೋಹದ್ದು ಏನೋ ಮುನಿ ಕೈಯಲ್ಲಿ ಹೊಸಲಿಗೆ ಹೊಡೆಯೋದಕ್ಕೆ ಹೇಳಿದರು ಪೂಜಾರಿ. ಒಟ್ಟಿನಲ್ಲಿ ಹೋಲ್ ನೈಟ್ ನಿದ್ದೆ ಅಂತೂ ಮಾಡಲಿಲ್ಲ. ಏನೋ ಒಂದೊಂದು ಕೆಲಸ ಇದ್ದೇ ಇತ್ತು. ಒಂದು ಕಡೆ ಚಪ್ರದ ಹತ್ರ ಎಲ್ಲ ಅಲಂಕಾರ ಮಾಡಿದಾದಮೇಲೆ ರಂಗೋಲಿ ಹಾಕಿ ಕಲರ್ ಹಾಕೋಣ ಅಂತ ಅಂದ್ಕೊಂಡ್ವಿ. ಬಟ್ ಎಷ್ಟು ಗಾಳಿ ಅಂತಂದರೆ ಇದು ಏನೂ ಬೇಡ ಅಂತ ಅನ್ನಿಸ್ಬಿಡ್ತು. ಅಷ್ಟೊಂದು ಚಳಿ ಆಗ್ತಾಯಿತ್ತು. ಇದು ಮಧ್ಯರಾತ್ರಿ 1:30 ಆಗಿತ್ತು. ಈ ಟೈಮಲ್ಲಿ ನಾವು ರಂಗೋಲಿ ಹಾಕ್ತಾಯಿದ್ವಿ. ನಾವೇನೋ ರಂಗೋಲಿ ಪುಡಿಯಲ್ಲಿ ಈಸಿಯಾಗಿ ರಂಗೋಲಿ ಹಾಕ್ಬಿಟ್ವಿ. ಪಾಪ ಸಂಧ್ಯಾ ಫುಲ್ ಕಲರ್ ತುಂಬಿಸಿದ್ರು. ಅವ್ರದ್ದು ವಿಡಿಯೋ ಕವರೇ ಆಗಿಲ್ಲ. ಬ್ಯಾಡ್ ವಿಡಿಯೋಗ್ರಾಫರ್. ರಂಗೋಲಿ ಹಾಕಿ ಬಂದಿದ್ದ ತಕ್ಷಣ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಮೆಹಂದಿ ಆಲ್ರೆಡಿ ತರಿಸ್ಕೊಂಡ್ಬಿಟ್ಟಿದ್ವಿ, ಮೆಹಂದಿ ಹಾಕ್ಕೊಳ್ಳೋಣ ಅಂತೇಳಿ. ಬಟ್ ಎಲ್ರಿಗೂ ಟಯರ್ಡ್ ಆಗಿ ಮಲ್ಕೊಂಡ್ಬಿಟ್ರು. ಸೊ ರಂಗೋಲಿ ಹಾಕಿ ಮುಗಿಸಿ ಮೆಹಂದಿ ಹಾಕ್ಕೊಂಡು ಇಮಿಡಿಯೇಟಾಗಿ ಸ್ನಾನಗಳು ಮಾಡ್ಕೊಂಡು ರೆಡಿ ಆಗಿಬಿಟ್ವಿ. ಜನ ಜಾಸ್ತಿ ಇದ್ದಿದ್ದರಿಂದ ಡೈರೆಕ್ಟ್ ಒಂದೇ ಸಲ ರೆಡಿಯಾಗಿ ಪೂಜೆ ಸ್ಟಾರ್ಟ್ ಮಾಡಾದ್ಮೇಲೆ ನಾನು ವಿಡಿಯೋನ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಟೈಮ್ ಇರಲಿಲ್ಲ.
पुनक्मोधार्य रक्षाधीनवन्तो दिननक्षत्रैतो स्वरूपस्याम् अल्लकुङ्कुमचूर्णं समर्पयामि ध्यायामि दानं समर्पयामि आवाहनं समर्पयामि स्वर्णपुष्पादिशोनुक्रान्तो मुजगते पुनक्मोधार्य रक्षाधीनवन्तो दिननक्षत्रैतो स्वरूपस्याम् चतुर्मुखे चतुर्वनताम्बूलतो प्राप्तो अवकटिति पेडगजमुल पुनः अप आवकाश చెప్పిడము ಇಲ್ಲೇ ಇತ್ತ ಯಾವ್ದು ಗೊತ್ತಿರೋದು पुनः मौताभिधान रक्षाधीरवन्तो दिननक्षत्रैतो स्वरूपस्याम् ओम भूर्भुवः स्वः रक्षाधीरवन्तो दिननक्षत्रैतो स्वरूपस्याम् चतुर्मुखे सुद्या पुनः वेदमान रक्षाधीनवन्तो दिननक्षत्रैतो स्वरूपस्याम् ओम भूर्भुवः स्वः ततो वस्तु पुरुषो वासनक्षत्रो वास्तु निश्चिते पुनः मौधार्य रक्षाधीनवन्तो गङ्गोत्रिको नमस्कृत्य आ गङ्गावती नाम प्रथमोपसु पुनः स्नान चेष्टकुमारमध्ये ये पुनः कोयला चामर्पणस्य ततो नमस्कृत्य पुनः मौधार्य आमाद्यकाभ्यो नमः वाणीशरण्याभ्यो नमः मातृभ्यो नमः पितृभ्यो नमः रामयोत्थापरिवारनक्षत्रतो नमस्कृत्य चतुर्मुखे शिरसाकारमण्डलस्य भूहेतोधेर्वादोत्वसुभोभस्य द्वानपुष्पादित्वानुसन्तो नाल्काल उवाग्बिಟ್ಟಿದೆ पुनः रक्षाधीनवन्तो दीर्घनक्षत्रैकमसरोपस्य चतुर्मुखे दोषविहारार्थं वारदोषविहारार्थं नक्षत्रदोषपरिहारार्थं नमस्कृत्य मनस्काभिष्टा प्राप्तनमस्कारं समर्पयामि पुनः मौधार्य पुनः मौधार्य रक्षाधीनवन्तो दिननक्षत्रैतो स्वरूपस्य जसा कापि नागरको पुनः मौधार्य रक्षा पुनः मौधार्य रक्षाधीनवन्तो दिननक्षत्रैतो स्वरूपस्य यथा नक्षत्रो दिशेन्द्रमेरकण्ठनीलवर्णनापद्बान्धवम् अनादिशतो स्वरूपस्य ओम भूर्भुवः स्वः ओम भूर्भुवः स्वः ततो नमस्कृत्य स्वरूपाणां चतुर्मुखे चतुर्वेदो स्वरूपस्य ओम ಆ್ಯಕ್ಚುಲಿ ಗೋಪೂಜೆ ಮಾಡೋದಕ್ಕೆ ಹೇಳಿದ್ರು ಹಸುಗೆ ಕಾಲು ತೊಳೆದು. ನನಗೆ ಕಾಲು ತೊಳಿಬೇಕು ಅಂದಿದ ತಕ್ಷಣವೇ ಭಯ ಸ್ಟಾರ್ಟ್ ಆಯಿತು, ಎಲ್ಲಿ ಒದ್ಬಿಡುತ್ತೋ ಅಂತ. ಮುನಿ ಅಲ್ಲಿಂದನೇ ನಗಾಡ್ತಿದ್ರು, ಪರವಾಗಿಲ್ಲ ಬಾ ಏನೂ ಮಾಡೋದಿಲ್ಲ ಅಂತೇಳಿ. ಆಮೇಲೆ ಮುನಿನೇ ನನ್ನ ಜೊತೆಲಿದ್ದು ತೊಳಿಸಿದ್ರು. ओम भूर्भुवः स्वः ओम भूर्भुवः स्वः ततो नमस्कृत्य रक्षाधीनवन्तो दिननक्षत्रैतो स्वरूपस्य पुनः मौधार्य रक्षाधीनवन्तो पुनः मौधार्य मध्यभागे मध्यभागे मध्य नक्षत्रे मध्य केतो स्वरूपस्य यस्साकारमण्डले चतुर्मुखे चतुर्भेतो स्वरूपस्य मुखे पुनः मौधार्य पुनः मौधार्य पुनः मौधार्य ಇನ್ನೊಂದು ಬೀಳದಿತ್ತಲ್ಲ ತಟ್ಟೆ ಎತ್ಕೊಂಡು ಬರ್ತಾನೆ ಅರ್ಥ ಮಾಡ್ಕೊ ಹೋಗ್ಬೇಡ್ರಿ ಇದನ್ನು पुनः मौधार्य पादमाप्रोक्षल्य पादमाप्रोक्षल्य पुनः मौधार्य पादमाप्रोक्षल्य पुनः मौधार्य
तद्योजाताय तद्ध्यामे तद्योजाताय वै श्रवणाजकूर्मतोस्तरोपत्यां ॐ भूर्भुवाय स्वाहा ॐ भूर्भुवाय स्वाहा ततो नमः स्तुत्यां स्वनपुष्पादितो अनुप्रान्तो इवाग्मे पुनः ಇದು ವೈ ವಾಸದಲ್ಕ ಆಯ್ತದ ಪನಾತ್ಮೌಧಾಯ ಮಾ ಗಂಗ ಕಡೆ ತಟ್ಟೆ ನೋಡ್ಕೊಳ್ಳಿ ಪನಾತ್ಮೌಧಾಯ ಪನಾತ್ಮೌಧಾಯ ರಕ್ಷಾಧೀರವಂಧೋ ನಕ್ಷತ್ರ ದೋಷರೂಪಸ್ಯ ಓಂ ಭೋರ್ಭವಾಯ ಸ್ವಾಹಾ ಓಂ ಭೋರ್ಭವಾಯ ಸ್ವಾಹಾ ತಪೋ ನಮಃ ಅಟ್ ಫಸ್ಟ್ ಹೊಸಲು ಪೂಜೆ ಮಾಡಿಸಿದ್ರು, ಅದಾದಮೇಲೆ ಗೋಪೂಜೆ ಮಾಡಿಸಿ ಆಮೇಲೆ ಗಂಗೆ ಪೂಜೆ ಮಾಡಿಸಿ ಮನೆಯೊಳಗಡೆ ಕರ್ಕೊಂಡು ಹೋಗೋದು. ಸೇಮ್ ನನಗೂ ಮುನಿಗೂ ಏನೇನು ಥರ ಪೂಜೆ ಮಾಡಿಸಿದ್ರು ಅತ್ತೆ ಮಾವ ಹತ್ರನೂ ಅದೇ ಥರನೇ ಹೊಸಲು ಪೂಜೆ ಮಾಡಿಸಿ ಗೋಪೂಜೆ ಆಮೇಲೆ ಗಂಗೆ ಪೂಜೆ ಮಾಡಿ ಮನೆ ಒಳಗಡೆ ಕರ್ಕೊಂಡು ಹೋಗಿದ್ದು. ಆ್ಯಕ್ಚುಲಿ ಫೋಟೋಗ್ರಾಫರ್ ಬಂದಿದ್ದರಿಂದ ವಿಡಿಯೋ ಅವರೇ ಮಾಡ್ತಾಯಿದ್ರು, ಹಾಗಾಗಿ ನಾನು ವಿಡಿಯೋಗೆ ಅಷ್ಟೊಂದು ವಿಡಿಯೋ ಕ್ಲಿಪ್ಸ್ ಸಿಗಲಿಲ್ಲ. ಸೊ ಏನು ವೀಡಿಯೋಸ್ ಫೋನಲ್ಲಿ ಮಾಡಿದ್ರು ಅದನ್ನು ಜಸ್ಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಲಕ್ಷ್ಮಿ ಫೋಟೋನ ಇಟ್ಕೊಂಡು ಒಳಗಡೆ ಬರೋ ರೀತಿ ನವಧಾನ್ಯ ಮತ್ತು ಗಂಗೆ ಇದಿಷ್ಟನ್ನು ಒಳಗಡೆ ತೊಗೊಂಡು ಬರೋದಕ್ಕೆ ಪೂಜಾರಿ ಹೇಳ್ತಿದ್ರು. ಕೆಳಗಡೆ ಹೊಸ್ಲತ್ರ ಅಕ್ಕಿ ಸೇರನ್ನ ಇಟ್ಟು ಲಕ್ಷ್ಮೀ ತಾಯಿನೇ ಮನೆ ಒಳಗಡೆ ಸೇರನ್ನ ಹೊತ್ಕೊಂಡು ಬರೋ ರೀತಿ ಬನ್ನಿ ಅಂತ ಹೇಳಿ ಅವರು ಡೋರ್ನ ಕ್ಲೋಸ್ ಮಾಡಿದ್ರು. ಬಟ್ ಆ ವಿಡಿಯೋ ಮಿಸ್ ಆಗಿದೆ. ಲಕ್ಷ್ಮಿ ಫೋಟೋನ ಹಿಡ್ಕೊಂಡು ಅದರ ಫೋಟೋದಲ್ಲೇ ಸೇರು ಹೊತ್ಸೋ ರೀತಿ ಮಾಡಿ ಒಳಗಡೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅದಾದಮೇಲೆ ಮನೆ ಒಳಗಡೆ ಹಸುನ ಕರ್ಕೊಂಡು ಬರೋದಕ್ಕೆ ಟೈಲ್ಸ್ ಇದೆ ಜಾರತೆ ಅಂತ ಹೇಳಿ ಜಸ್ಟ್ ಒಂದು ಸ್ಟೆಪ್ ಒಳಗಡೆ ಇಟ್ಟಾದಮೇಲೆ ಒಂದು ಕಾಲು ಹಸು ಒಳಗಡೆ ಇಟ್ಟಾದಮೇಲೆ ಮತ್ತೆ ಹಿಂದಕ್ಕೆ ರಿಟರ್ನ್ ಕರ್ಕೊಂಡ್ಬಿಟ್ರು. ಒಂದೊಂದು ವಾಕ್ಯ ಆ ರಾಮನ ಫೋಟೋ ಪಾದಗಳ ಮೇಲೆ ಬಿಡಬೇಕು, ಕೆಳಕ್ಕೆ ಬಿಡಬೇಕಂಗ. ಪುನಃ ಆಮಾದಿ ದೇವತಾಭ್ಯೋ ನಮಃ, ವಾಣಿ ಶರಣ್ಯಾಭ್ಯೋ ನಮಃ, ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಆಚಾರ್ಯಭ್ಯೋ ನಮಃ, ದೇವತಾಭ್ಯೋ ನಮಃ, ಗ್ರಾಮದೇವತಾಭ್ಯೋ ನಮಃ, ಪರಿವಾರ ದೇವತಾ ಪರಿವಾರ ನಕ್ಷತ್ರ ಐತೋಸರೋಪತ್ಯಾಂ ಸತ್ವ ನಕ್ಷತ್ರ ಐತೋಸರೋಪತ್ಯಾಂ ಓಂ ಭೋರ್ಭವಾಯ ಸ್ವಹ ದಲ ಬ್ರಹ್ಮ ಗಂಟು ಮಾತ್ರವೇ ಓಂ ಭೋರ್ಭವಾಯ ಸ್ವಹ. ಗೋಪೂಜೆ ಆದಮೇಲೆ ಮನೆ ದೇವ್ರಿಗೆ ಪೂಜೆ ಮಾಡಿಸಿ ಆಮೇಲೆ ಹೋಮ ಆಯಿತು. ಹೋಮ ಆದಮೇಲೆ ಹಾಲು ಉಗ್ಸೋದಕ್ಕೆ ಕರ್ಕೊಂಡು ಬಂದರು. ರಕ್ಷಾಧೀನಬಂಧು ಧೀನ ನಕ್ಷತ್ರ ಓಂ ಭೂರ್ಭವಾಯ ಸ್ವಹ ತತೋನ್ನಮಸ್ಕೃತ್ಯ ಪುನಃ ರಕ್ಷಾಧೀನಬಂಧೋಧೀನ ಆ ಕಲ್ಪನೆ ನಂತರ ಕೊಡು ಹಂಗೆ ಮಾಡ್ಕೊಂಬ. ಪುನಃ ಆ ಕಡೆ ಸೈಡ್ ಮಾಡ್ಕೊಂಬೇಡ, ಇವಾಗ ಸೌದೆ ಮಾಡ್ಕೊಂಡು ಪುನಃ ಎಂದ ಬಿಟ್ಟದೆ ಹೆಂಗ ನೆನಪೈಂದ ಪುನಃ ಬೇಡ ಅರ್ಥ ಮಾಡ್ಕೊಳ್ತದೆ. ಪುನಃ ರಕ್ಷಾಧೀನಬಂಧು
ಏಕಂಬೂಧೂರ್ವ ಅಚಪೆಟ್ಟ ಪುನಃ ಏಕಂಬು ಸಂಸ್ಕೃಂ ಸದ್ಯೋ ಜಾತಾಯ ಪ್ರಧ್ಯಾಮಿ ಸದ್ಯೋ ಜಾತಾಯ ವೈ ಶ್ರವಣಾಯ ಕೂರ್ಮತೋ ಸ್ವರೂಪಸ್ಯ ಓಂ कर्पूर में ऐसे रहते रक्षा धीर बंधु स्वरूपस्य अम्म सक्कर उंटाने ಧಾನ್ಯಲ್ಲ ಒಂದು ಎತ್ಕೊಂಡು ತುಂಬಾ ಝೂಮ್ ಆಯ್ತಲ್ಲ. ಹಾಲು ಎತ್ಕೊಂಡ್ ಬರ್ಬೇಕು. ಆಗಮಾರ್ಥಂತೋ ದೇವಾನಃ ಗಮನಾರ್ಥಕಂ ತುರಟ್ವಿಸಂ पूर्वे घंटारा देवता नलतनम हम कर्पूर तटे रक्षाधीन बंधो ओम भौतिकम रक्षा राक्षसबाध निवारणार्थम भूत भेद पिशाचार निवारणार्थम सकल दोष निवारणतो नमः स्तुत्य केन्द्र तस्प्रम बाबा ತುಂಬಾ ಗಾಳಿ ಇದ್ದಿದ್ರಿಂದ ಕರ್ಪೂರ ಹಚ್ಚಿದ್ರು ಹಾರಿ ಹಾರಿ ಹೋಗ್ತಾ ಇತ್ತು. ಓಂ ನಮೋ ದಕ್ಷಿಣಾಯ ಓಂ ನಮೋ ದಕ್ಷಿಣಾಯ ಓಂ ನಮೋ ನೋಡಿ ಪಕ್ಕದಾಗ ಅನ್ಸ್ಬಿಟ್ಟು ಆ ಕಡೆ ಕೊಡ್ಬೇಕು ಆಮಾಲ್ ದೇವತಾಭ್ಯೋ ನಮಃ ರಕ್ಷಾ ದೇವಬಂಧೋ ದೀನನಕ್ಷತ್ರಸ್ಯ ಓಂ ಭೋದ್ಭವಾಯ ಸ್ವಹ ಅಲ್ಲೇ ಅವ್ರಿಗೆ ರಕ್ಷಾ ದೇವಬಂಧೋ ದೀನನಕ್ಷತ್ರಸ್ಯ. ಸೊ ಮನೆಗೆ ದೃಷ್ಟಿ ತೆಗೆದು ಹಾಗೆ ನಮಗೂ ದೃಷ್ಟಿ ತೆಗೆದು ಕಾಯಿ ಹೊಡೆದಿದ್ದಾಯ್ತು. ಅಪ್ಪ ನೀವೇ ಕಡೆ ಬಂದ್ಬಿಡ್ರಿ, ಬಂದ್ಬಿಟ್ಟು ನೀವು ಕಾಲು ತೊಳ್ಕೊಂಡು ಒಳಗಡೆ ಬರಬೇಕು. ಆ ಕಳೆದು ಬಿಡಿ ಈ ಕೈ ಸೂಪರ್. ನಮ್ಮನೇಲಿ ಯಾವುದೇ ಪೂಜೆ ಇದ್ರೂ ಇವರೇ ಪೂಜಾರಿ ಬರೋದು. ತುಂಬ ಚೆನ್ನಾಗಿ ಪೂಜೆ ನಡೆಸ್ಕೊಟ್ರು. ಪೂಜೆ ಎಲ್ಲ ಮುಗಿದು ಊಟ ಮುಗಿಯೋಷ್ಟರಲ್ಲಿ ಈವ್ನಿಂಗ್ 3 ಗಂಟೆ ಆಗಿತ್ತು. ಎಲ್ಲ ಖಾಲಿ ಖಾಲಿ. ಎಲ್ಲರದು ಆದಮೇಲೆ ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ಊಟಕ್ಕೆ ಬಂದ್ವಿ. கேமரா ஆன்ல போது வாருங்க அப்படியே கேமரா ஆன் ஆயிட்டு இட்டு மட்டும் கேமரா ಇದ್ದಾಗನೇ ಇಷ್ಟಿತ್ತು ಅಂದ್ರೆ ಹಿಂಗೆ ಎಷ್ಟಾದ್ರೂ ಇಷ್ಟೇ ನಾನು ಇಷ್ಟಕ್ಕೆ ಏಯ್ ಏಯ್ ಕೈಲಿ ಅಪ್ಪ ಕೈಲಿ ನೀನು ಬಿದ್ದೋಗಿರುತ್ತೆ. ಯಾವುದು ಅವನೇನು ಇಟ್ಕೊಂಡು ಎಷ್ಟು ಒಳಗಡೆ ಹೆಂಗ್ ಹೋಗುತ್ತೆ ಟ್ರೈ ಮಾಡಿ. ಇದು ವಿಡಿಯೋ ಮಾಡಬೇಕಿತ್ತು. ಆಗ ಸಂಜೆ ಕಾಲ ಮಾಡ್ತಾ ಇದ್ದೀನಿ ಎಲ್ಲ ಸ್ಟಾರ್ಟಿಂಗಿಂದ ಎಲ್ಲ. ಆಫಿಂಗ್ ಮಾಡಿಲಿಂಗ್ ಮಮ್ಮಿ ಬಾ ಆಫ್ ಮಾಡು. ನಾನು ಸೂಕ್ತ ಇದೆಲ್ಲ ಹೋಗಿದ್ದಾಯ್ತು ಊಟ ಮಾಡಿ
ಏನು ಆ್ಯಕ್ಚುಲಿ ವೈಶುಗೆ ಎಕ್ಸಾಮ್ ಟೆಸ್ಟ್ ನಡೀತಾ ಇತ್ತು, ಸೊ ಹಾಗಾಗಿ ಸಂಡೇ ನೈಟೇ ನಾವು ರಿಟರ್ನ್ ಆಗೋಣ ಅಂತೇಳಿ ಎಲ್ಲರೂ ರೆಡಿ ಆಗಿದ್ವಿ. ಸೊ ನಾವು ಹೊರಡೋಷ್ಟರಲ್ಲಿ ಈವ್ನಿಂಗ್ 7:30 8 o'clock ಆಗಿತ್ತು. ಈಗ ಸಮಯ ಎಷ್ಟು? ಇಷ್ಟು ಟೀ ಕಾಫಿ ಕುಡಿಯಲ್ಲ ಬಾ. ಬೇರೆಯವ್ರ ಕಿಚನ್ ಎಲ್ಲ ನೋಡುವಾಗ ಎಷ್ಟು ಚೆನ್ನಾಗಿರುತ್ತೆ. ಇನ್ನು ಕವರ್ ಆಗಿಲ್ಲ ನೀನು. ಸೊ ನಾವು ಹೋದರೆ ನಮ್ಮ ಅತ್ತೆ ಮಾವಾಗೆ ಐಟಮ್ಸ್ ಎಲ್ಲ ಶಿಫ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಹೇಗೂ ಟಾಟಾ ಎ ಸಿ ಇತ್ತಲ್ವ, ಮಂಚ ಬೀರು ಮತ್ತು ಒಂದಷ್ಟು ಐಟಮ್ಸ್ನೆಲ್ಲ ತಂದು ಅಂದರೆ ನಾವು ಇದ್ದಂಗೆ ಶಿಫ್ಟ್ ಮಾಡಿಬಿಟ್ರು. ಸೊ ನಾವು ಸಂಜೆ ಹೊರಡೋಷ್ಟರಲ್ಲಿ ಅಲ್ಪ ಸ್ವಲ್ಪ ಮಳೆನೂ ಸ್ಟಾರ್ಟ್ ಆಗಿತ್ತು. ಒಂದಷ್ಟು ಐಟಮ್ಸು ಫುಲ್ ಮನೆ ಮುಂದೆ ಎಲ್ಲ ಮೆಸ್ಸಿ ಆಗಿತ್ತು. ಸೊ ಇದೆಲ್ಲದನ್ನು ಕ್ಲೀನ್ ಮಾಡಿ ಹೊರಗೆ ಬರೋಷ್ಟರಲ್ಲಿ ಇನ್ನೊಂದು 2 days ಆಗುತ್ತೆ. ಸೊ ಲಕ್ಷ್ಮೀ ಕೂರಿಸಿದ್ರಿಂದ ಒಂದು ರೂಮ್ ಲಾಕ್ ಮಾಡಿದ್ವಿ. ಹಾಗೆಯೇ ಕಂಪ್ಲೀಟ್ ಮನೆ ವೀಡಿಯೋ ಶೇರ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಕಂಪ್ಲೀಟ್ ವೀಡಿಯೋನ ಶೇರ್ ಮಾಡ್ತೀನಿ. ಸೊ ಹೀಗಿತ್ತು ನಮ್ಮ ಪುಟ್ಟ ಮನೆ ಗೃಹ ಪ್ರವೇಶ. ಹೋಪ್ ನಿಮಗೂ ಈ ವಿಡಿಯೋ ಆ್ಯಂಡ್ ಬ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಏನಾದರೂ ಅನಿಸಿದ್ರೆ ಕಮೆಂಟಲ್ಲಿ ತಿಳಿಸ್ಬೋದು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾವಾಗಾದರೂ ವಿಡಿಯೋ ನಾನೇ ಮಾಡ್ಕೊಳ್ತೀನಿ. ವಿಡಿಯೋ ಮಾಡೋದಕ್ಕೆ ಯಾರೂ ಇರಲಿಲ್ಲ, ಫೋಟೋಗ್ರಾಫರ್ ವಿಡಿಯೋನ ಇನ್ನೂ ಶೇರ್ ಮಾಡಿಲ್ಲ. ಸೊ ಏನು ವಿಡಿಯೋಸ್ ಕ್ಯಾಪ್ಚರ್ ಮಾಡಿ ಕೊಟ್ಟಿದ್ರು ನನ್ನ ಫ್ರೆಂಡ್ಸು, ಸೊ ಅದನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.